जनसेना all the best. Congratulations to everyone. Mumbai. अंत प्रेस చేసేసి కూపంట అడ్మిట్ Okay. First program. Thank you. This is a success issue. ಓಕೆನಾ ಎಲ್ಲ ಊಟ ಮಾಡಿ First meet ekkada? ಇಲ್ಲ ಆ ಕಡೆ ನೋಡಿ. Week. మీరు హార్డ్ వర్క్ ఇంట్రెస్ట్ కదా ఏమైతే భగత్ సింగ్ భావమున్నవాడు కెరటమల్లె దూసుకెళ్తాడు శిఖరమల్లె ఎదిగే నాయ అంతా కెమెరా అంతా పడండి ತಾಲೂಕಿನ ಒಂದು ಸೂರ್ಯ ಜಾಗದಲ್ಲಿ ಜನಸೇನಾ ಜೆಂಡಾ ಎಗರಿಸಿದ್ದೀವಿ. ಇದಕ್ಕೂ ಮುಂಚೆನೂ ಜೆಂಡಾ ಎಗರಿಸಿದ್ದೀವಿ. ಪಕ್ಷ ಬಂದಿಲ್ಲ ಅಂದ್ರೇನು ಸಂಘಟನೆ ಹೆಸರು ಹೇಳ್ಕೊಂಡು ಕೆಲಸ ಮಾಡಿದ್ರೆ ಅವಾಗಲೇ ಏನು ಯಾರು ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಪಕ್ಷ ಬಂದಿದೆ, ಇವಾಗ ಏನು ಬೇಕೋ ಮಾಡ್ಬೋದು, ನಾವೇನು ಮಾಡಲ್ಲ. ಯಾಕಂದರೆ ಏನು ಕಾನೂನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನದಲ್ಲಿ ಒಂದು ರೂಲ್ಸ್ ಇದೆ, ಆ ರೂಲ್ಸನ್ನು ಬ್ರೇಕಪ್ ಮಾಡಲ್ಲ. ಒಂದು ಸಿದ್ಧಾಂತಗಳು ನೋಡಿ, ಇಲ್ಲಿ ಭ್ರಷ್ಟಾಚಾರ ವಿರುದ್ಧ ರಾಜಿ ಇಲ್ಲದ ಹೋರಾಟ. CM ಆಗಿರ್ಬೋದು, ಇಲ್ಲಿ PDO ಆಗಿರ್ಬೋದು, ಅಂಗನವಾಡಿ ಟೀಚರ್ ಆಗಿರ್ಬೋದು, ಯಾರೇ ಆಗಿರಲಿ ಮುಂದಿನ ದಿನದಲ್ಲಿ ಮೊನ್ನೆ ಕೂಡ ಅಂತ ಇದ್ರು ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ. ಪ್ರತಿಯೊಂದು ವಿಚಾರದಲ್ಲೂ ಅನ್ಯಾಯ, ಜನಗಳಿಗೆ ಅನ್ಯಾಯ ಆಗೋದನ್ನು ಖಂಡಿಸಿ ನಿಮ್ಮ ಗಮನಕ್ಕೆ ಬಂದ್ರೇನು ಓಕೆ, ನಮ್ಮ ಗಮನಕ್ಕೆ ಬಂದರೆ ಬಂದು ಬೀದಿಗಿಳಿಯೋದು ಹೋರಾಟ ಮಾಡೋಕ್ಕೆ ನಾವು ಜನಸೇನಾ ಪಾರ್ಟಿ ಮುಳಬಾಗಲಲ್ಲಿ ಇಕ್ಕಿದ್ದೀವಿ. ಮತ್ತು ಇನ್ನೊಂದು ನೀವು ಕೇಳಿದ್ರಲ್ಲ, JCB 3 ಪಕ್ಷಕ್ಕೆ ಸೇರಿ ಒಂದು ಟ್ರ್ಯಾಕ್ಟರ್ ತಂದಿದ್ದೀವಿ. ಯಾರನ್ನೇ ತಗೊಂಡು ಹೋಗ್ಬೋದು, ಎತ್ಕೊಂಡು ಹೋಗ್ತೀವಿ, ಬೇಜಾರೇನಿಲ್ಲ. ಮತ್ತೇನ ಕೇಶನ್ BJP ಲೀಡರ್ ಜನಸೇನಾ ಲೀಡರ್ ಆಗಿದ್ದಾರಂದ್ರೆ ಉದ್ದೇಶ ಕಾರ್ಯಕರ್ತನಿಗೆ ಬೆಲೆ ಇರಲ್ಲ. ಅದಕ್ಕೆ ಇಲ್ಲಿ ಕಾರ್ಯಕರ್ತರಿಗೆ ತುಂಬ ಬೆಲೆ ಇದೆ. ಕಾರ್ಯಕರ್ತರ ಹತ್ರ ಜೋಬಲ್ಲಿ 1 ರೂಪಾಯಿ ಇಲ್ಲ ಅಂದನು CM ಸ್ಥಾನದಲ್ಲಿ ಕೂತ್ಕೊಂಡು ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಆ ರೆಸ್ಪೆಕ್ಟ್ಗೋಸ್ಕರ ನಾನು ಜನಸೇನೆಗೆ ಹೋದೆ. ಸಿದ್ಧಾಂತ ಕೆಲವೊಂದು ದಿನಗಳ ಮುಂಜಾತ ಏನಕ್ಕೆ ಕೂರಿಸ್ಕೊಂಡಿದ್ದೀವಿ, ನೀವ್ ಹೇಳಿದ್ರಲ್ಲ ಪವರ್ ಸ್ಟಾರ್ ಪಬ್ನ ಸಂಘಟನೆ ಮಾಡಿದಾಗ ನಾನು ಹೇಳಿದೊಂದೇ, ಸನಾತನ ಧರ್ಮ ಒಂದು ಟ್ರೈನಿಂಗ್ ನಡೀತಾ ಇತ್ತು, ನೀವು ತಿಳ್ಕೊಳ್ಳಿ. ಜೊತೆಯಲ್ಲಿ ಫಸ್ಟ್ ಆಫ್ ಆಲ್ ಯಾವ MLA ಆಗಲಿ ಯಾವ MP ಆಗಲಿ ಯಾರಪ್ಪನ ದುಡ್ಡು ನಾವು ತಿಂದಿಲ್ಲ. ಕಾರ್ಯಕರ್ತರು ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಯಾರಕ್ಕೆ ಹೇಳ್ತಾ ಇದ್ರು, ನೀವು ಹೇಳ್ತಾ ಇದ್ರಲ್ಲ ಇವಾಗ ಕೊತ್ತೂರು ಮಂಜಣ್ಣ ಸನಾತನ ಧರ್ಮದ ಬಗ್ಗೆ ಅವ್ರು ನೋಡಿ ಕಲೀರಿ ಅಂತ ಹೇಳಿದ್ದೆ ಹೊರತು ಅವ್ರ ಬಗ್ಗೆ ನಾನು ಏನು ಮಾತಾಡಿಲ್ಲ. Janasena Janasana's ultimate aim is to serve people. ಸೇವೆ ಮಾಡೋಕ್ಕೆ ಜನಸೇನೆ ಅಧಿಕಾರ ಅನ್ನೋದು ಅವ್ರ ಮೆಚ್ಚುಗೆ ಕೊಟ್ಟು ಅವ್ರಿಗೆ ಇಷ್ಟ ಆಗಿ ಅವ್ರು ಕೊಟ್ಟರೆ ತಗೊಂತೀವಿ ಹೊರತು ಅಧಿಕಾರ ಟಾರ್ಗೆಟ್ ಇಟ್ಕೊಂಡು ಏನೇನೋ ಗಿಮಿಕ್ಗಳು ಒಂದು ಸೇಮ್ ಪಾಲಿಟಿಕ್ಸ್ ಮಾಡೋಕ್ಕೆ ಜನಸೇನಾ ಇರೋದು ಜನರ ಸೇವೆ ಮಾಡೋಕ್ಕೆ, ಜನರನ್ನ ಎಜುಕೇಟ್ ಮಾಡೋಕ್ಕೆ, ಜನರನ್ನ ಅಭಿವೃದ್ಧಿ ಮಾಡೋಕ್ಕೆ. ನಮ್ಮ ಅಭಿವೃದ್ಧಿ ಸೆಕೆಂಡ್ರಿ. ಜನರು ಮೆಚ್ಕೊಂಡು ಅವರು ನಮ್ಗೆ ಜನಸೇನೆ ಬೇಕು ಅಂದರೆ ನಾವು ಬರ್ತೀವಿ. ಬಟ್ ಜನರ ಬಗ್ಗೆ ಸೇವೆ ಮಾಡೋದು, ಜನರ ಪರ ಹೋರಾಟ ಮಾಡೋದು ಮಾತ್ರ ನಾವು ಕೆಲಸ. ಧರ್ಮಗಳ ಪ್ರಸ್ತಾಪವಿಲ್ಲದ ರಾಜಕಾರಣ ನೀವು ಸಪೋರ್ಟ್ ಮಾಡದೆ ಮಾಡ್ತೀವಿ. ಇವಾಗ ಆಫೀಸ್ ಓಪನ್ ಮಾಡಿರೋದು ಅದಕ್ಕೆಲ್ಲ ನಿಮ್ಮೆಲ್ಲ ಎಲ್ಲರೂ ಆಲ್ ದ ಬೆಸ್ಟ್. ಚೆನ್ನಾಗಿಲ್ಲ ಹೊಡಿತಾರೆ, ಅವ್ರನ್ನ ಚಾಕು ತೆಗಿತಾರೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ನಮ್ಮಲ್ಲಿ? ಹೆಂಗೆ ಬದುಕೋದು ಹೆಂಗೆ ನಾವೆಲ್ಲ? ಮುಂದಿನ ಪೀಳಿಗೆ ಉಳಿಯಕ್ಕ ನಿಜವಾಗ್ಲಿ ಡ್ರಗ್ಸ್ ಮಾಫಿಯಾ ಜಾಸ್ತಿ ಆಗಿದೆ, ಎಲ್ಲ ನೋಡಿದ್ರು ಅನ್ಯಾಯ ಇದೆ. ಇದೆಲ್ಲ ನೋಡಿ ನಾವು ಬಹಳ ಬೇಸತ್ತು ಇವತ್ತಿನ ದಿನ. ನಮಗೆಲ್ಲೋ ನಕ್ಷತ್ರದಂತೆ ಕಾಣಿಸ್ತೀವಿ ಜನಸೇನಾ. ಖಂಡಿತ ನಾವೆಲ್ಲ ಜನಸೇನಕ್ಕೆ ಕೆಲಸ ಮಾಡ್ತೀವಿ. ಪಕ್ಷ ಆಲ್ರೆಡಿ ಬರುತ್ತಾ ಅಲ್ಲ ಬಂದಿದೆ. ನಾವೆಲ್ಲ ಜನಸೇನಾ ಕಾರ್ಯಕರ್ತರು ಇವತ್ತಿನ ದಿನ.
ನಾವು ಕೆಲಸ ಮಾಡಿ ತೋರಿಸ್ತೀವಿ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಕಾಂಗ್ರೆಸ್ ಎಲ್ಲಿ JDS ಕತೆ ಬಿಡಿ, ಎಲ್ಲ ಹುಟ್ಟಿದ ಬಿಜೆಪಿ ಬಂದು ಇಲ್ಲಿ ಸೌಂಡ್ ಮಾಡಬಹುದು, ಎಲ್ಲ ಹುಟ್ಟಿರೋ ಕಾಂಗ್ರೆಸ್ ಬಂದು ಇಲ್ಲಿ ಸೌಂಡ್ ಮಾಡಬಹುದು. ಜನಸೇನೆ ಯಾಕಾಗಬಾರ್ದು ಅಂತ ಪ್ರಶ್ನೆ ಕೇಳೋರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವರದ್ದು ಪುತ್ರ ಹೇಳಿ ಆಮೇಲೆ ನಾನು ಅದು ಮಾಡ್ತೀನಿ. ಜನ ನಮಗೆ ಸ್ಪಂದಿಸಿದ್ರೆ ಅದ್ರ 10ರಷ್ಟು ನಾವು ನಿಮ್ಗೆ ಸ್ಪಂದಿಸ್ತೀವಿ. ಚಿಕ್ಕಬಳ್ಳಾಪುರದಲ್ಲೂ ಆಫೀಸ್ ಇದೆ, ಮುಳುಬಾಗ್ದಲ್ಲಿದೆ. ಆಫೀಸ್ ಅಂತಾನೆ ಅಲ್ಲ, ನಮ್ಮ ಜನ ಸೈನಿಕರು, ನಮ್ಮ ಸಾಧಕ್ಸ್ ಎಲ್ಲೇ ಇರಲಿ, ಏನೇ ಕಷ್ಟ ಇರಲಿ, ಖಂಡಿತ ಅದು ನ್ಯಾಯಯುತವಾಗಿರ್ಬೇಕು, ಕಾನೂನಿಗೆ ಒಳಗೊಂಡಂತಿರ್ಬೇಕು. ನೀವು ಕಾನೂನು ಬಾಹಿರ ಕೆಲಸಗಳು ಮಾಡ್ಕೊಂಡ್ರೆ ಖಂಡಿತ ನಾವು ಮೆಟ್ಟಿಲು ಸಹಿತ ಹತ್ಸಲ್ಲ. ನಾವು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತಾನೆ ಬಯಸುವಂಥ ಜನ. ಅದಾಗ್ಬಿಟ್ಟು ನಾವು ನಮ್ಮವರೆಗೂ ಬಂದಾಗ ಖಂಡಿತ ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀವಿ. ಥ್ಯಾಂಕ್ಸ್ ಮೇಡಮ್. ಧನ್ಯವಾದ. కనపడాలి నువ్వు రైతరా ఉంది కదా. సెంటర్లో మహేష్, ఇద్దరు మంజునాథ్లో సెంటర్లో నువ్వు. ಕೆಲವು ನಾಯಕರು ಬಂದ್ಬಿಟ್ಟು ಮಾತುಗಳು ಹೇಳ್ತಾರೆ, ಕೆಲವು ನಾಯಕ ಹೋಗ್ತಾ ಇರ್ತಾರೆ. ಅಣ್ಣವರಿದಾರಲ್ಲ, ನಮ್ಮ ಮೈ ಫೋರ್ಸ್ ಮಹೇಶ್ ದಯವಿಟ್ಟು ಬರಬೇಕು. ಎಲ್ಲೋ ಒಂದು ರಿಯಲ್ ಇನ್ಸಿಡೆಂಟು, ನಮ್ಮ ಭಾಗದ ನಮ್ಮ 40 ಜನ ಪಾದಯಾತ್ರೆ ಹೊರಟಿದ್ದಾರೆ ತಿರುಮಲಗೆ. ಯಾರೋ ಅವರ ಅಭಿಮಾನಿಗಳು ನಮ್ಮ ಅಣ್ಣ ಇದ್ದಾರೆ ಈ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಮೆಸೇಜ್ ತಲುಪಿಸಿದ್ದಾರೆ, ಯಾವುದೋ ಒಂದು ಮುಖಾಂತರ ತಲುಪಿಸಿದ್ದಾರೆ. ದಯವಿಟ್ಟು ಎಲ್ಲ ಆ ಥರ ಇದು ಮಾಡ್ಕೊಳಕ್ ಹೋಗ್ಬೇಡಿ. ತಲುಪಿಸಿದ ಒಂದು 15ರಿಂದ 20 ನಿಮಿಷದಲ್ಲಿ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಅಣ್ಣವ್ರ ಕಡೆಯಿಂದ ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ. ಅಷ್ಟು ಜನಕ್ಕೂ ಏನ್ ಬೇಕು ನಿಮ್ಗೆ ಅಂತ ಹೇಳ್ಬಿಟ್ಟು ಊಟ ವ್ಯವಸ್ಥೆ, ನೀರು ಇಮ್ಮಿಡಿಯೇಟ್ ಆಗಿ ಒಂದು 15ರಿಂದ 20 ನಿಮಿಷದಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ಹೇಳುದು, ಅಣ್ಣವ್ರು ಇವತ್ತು ಬರ್ತೀನಿ, ನಾನು ನಿಮ್ಗೆ ಸಪೋರ್ಟ್ ಆಗಿ ನಿಲ್ತೀನಿ ಅಂತ ಹೇಳಿದ್ರೆ 100% ಬರ್ತಾರೆ. ಈ ತರ ಅಣ್ಣವರ ಒಂದು ಸಲಹಾ ಸೂಚನೆಗಳು ತಗೊಂಡು ಮುನ್ನಡೆಸ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸೋಣ. ದಯವಿಟ್ಟು ಎಲ್ಲರೂ ಊಟದ ವ್ಯವಸ್ಥೆ ಇದೆ, ಊಟ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಫೀಸ್ ಉದ್ಘಾಟನೆ ಇದೆ, ರಿಬ್ಬನ್ ಕಟಿಂಗ್ ಇದೆ, ಅಲ್ಲಿಗೆ ನಡೀರಿ. ಅಲ್ಲಿ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಅಣ್ಣವನ್ನ ಸೆಂಡ್ ಆಫ್ ಕಾರ್ಯಕ್ರಮ ಮಾಡ್ಕೊಳ್ಳೋಣ. ಜೈ ಜನಸೇನಾ. ತಿರುಮಲ